ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಚಂದ್ರನ ಬಲ ವೃತ್ತಿಯಲ್ಲಿ ಹೆಚ್ಚಿನ ಫಲವ ತಂದುಕೊಡುತ್ತೆ. ಹೀಗಾಗಿ ಕೆಲಸ ಕಾರ್ಯಗಳು, ಅದರಲ್ಲೂ ಸ್ತ್ರೀಯರಿಗೆ ಮಹಾ ಮಾನ್ಯತೆ ಸಿಗುತ್ತೆ. ನಿಮ್ಮ ಕೆಲಸದಿಂದ, ನಿಮ್ಮ ಕೌಶಲ್ಯದಿಂದ ಪ್ರಶಂಸೆಗಳು ಸಿಗುತ್ತೆ. ಸಂಗಾತಿಯ ಸಹಕಾರ ಕೂಡ ಚೆನ್ನಾಗಿರ್ತದೆ. ಈ ದಿವಸ ವ್ಯಾಪಾರದಲ್ಲೂ ಅನುಕೂಲಕರವಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಮುಖ್ಯವಾಗಿ ಸ್ನೇಹಿತರ ವಿಚಾರದಲ್ಲಿ ಮನಸ್ತಾಪ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಸಮಾಧಾನ ಬೇಕು. ಗ್ರಾಮ ದೇವತಾ ದರ್ಶನ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ದೈವ ಸಹಾಯ ತುಂಬ ಚೆನ್ನಾಗಿದೆ. ದೇವತಾ ಪೂಜೆ ಪುನಸ್ಕಾರ, ತೀರ್ಥಕ್ಷೇತ್ರ ದರ್ಶನ ಇಂಥವುಗಳಿಂದ ಮನಸ್ಸು ನಿರಾಳವಾಗುತ್ತೆ. ಮಾತಿನಲ್ಲೂ ಸೌಕರ್ಯ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ. ಸಣ್ಣ ಪುಟ್ಟ ಕಿರಿಕಿರಿಗಳಿದ್ದಾವೆ. ಅಚಾನಕ್ಕಾಗಿ ಬರತಕ್ಕಂಥ ತೊಡಕುಗಳು. ಶ್ರೀರಾಮ ಸ್ಮರಣೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ನರಸಿಂಹ ಸ್ಮರಣೆ ಮಾಡಿದ್ರು ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ. ನಷ್ಟಗಳಿರೋದಿಲ್ಲ. ನಷ್ಟತೆ ಅದು ಕಡಿಮೆ ಇರ್ತದೆ ಈ ದಿವಸ. ಆದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಮಾಡಿಕೊಳ್ತೀರಾ, ಸ್ವಲ್ಪ ಹುಷಾರಾಗಿ ಇರಿ. ಮತ್ತು ತಂದೆಯ ಜೊತೆಗೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಕ್ಲೇಶಗಳು, ಮಾತಿನ ಘರ್ಷಣೆ ಬರತಕ್ಕಂಥ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಅದರ ಕಡೆ ಗಮನ ತೆಗೆದುಕೊಳ್ಳಿ. ನೀವು ಕೂಡ ಈಶ್ವರ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ವ್ಯಾಪಾರಿಗಳಿಗೆ ಉತ್ಕೃಷ್ಟವಾಗಿದೆ. ಅನುಕೂಲಕರ ಫಲವನ್ನು ಸೂಚಿಸ್ತಾ ಇದೆ, ಅದರಲ್ಲಿ ಸಂಶಯ ಇಲ್ಲ. ನಿಮ್ಮ ವೃತ್ತಿಯಲ್ಲೂ ಪರಿಶ್ರಮ ಇದೆ, ಅನುಕೂಲವಾಗುತ್ತೆ, ಆತಂಕ ಬೇಡ. ಈ ದಿವಸ ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ನೀವು ಶನೈಶ್ಚರ ಕವಚ, ಆದಿತ್ಯ ಹೃದಯ ಇವೆರಡನ್ನೂ ಹೇಳಿಕೊಳ್ಳೋದು ತುಂಬ ಒಳ್ಳೆಯದು. ಸ್ವಲ್ಪ ಬಲ ಬರುತ್ತೆ. ನಿಮ್ಮ ಸ್ನೇಹಿತರಿಂದ ಈ ದಿವಸ ನಿಮಗೆ ತುಂಬ ಒಳ್ಳೆಯ ಉಪಕಾರವಾಗುತ್ತೆ. ಈ ದಿವಸ ಅದು ಸ್ಮರಣೀಯ ಉಪಕಾರವಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ವ್ಯಯ ಇದೆ ವಿಪರೀತವಾಗಿ. ನೀವು ಶತ್ರುಗಳನ್ನು ಎದುರಿಸ್ತೀರಾ, ಧೈರ್ಯ ಇದೆ, ಸಾಹಸಗಳಿದ್ದಾವೆ, ವೃತ್ತಿಯಲ್ಲೂ ಲಾಭ ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಎಲ್ಲವೂ ಒಂದು ಅನುಕೂಲಕರ ವಾತಾವರಣ ಇದೆ. ಆದರೆ ವ್ಯಯ ಹಾಗೂ ಕಾಲಿನ ಬಾಧೆ ವಿಪರೀತವಾಗಿದೆ. ಮತ್ತು ಈ ದಿವಸ ನಿಮಗೆ ಮೂಳೆ ಸಂಬಂಧಿ ತೊಂದರೆಗಳು ಉಂಟಾಗುವ ಲಕ್ಷಣ ಕೂಡ ಇದೆ. ನೀವು ಕೂಡ ಆದಿತ್ಯ ಹೃದಯವನ್ನು ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ. ಮಕ್ಕಳಿಂದ ಸಮಾಧಾನ ಇದೆ. ನಿಮ್ಮ ಬುದ್ಧಿಶಕ್ತಿ ತುಂಬ ಬೆಳಕಿನಿಂದ ಹೊಳೆಯುತ್ತೆ. ಪ್ರತಿಭಾ ಬೆಳಕಿದ್ದರೆ ನಿಮಗೆ ಮಾನ್ಯತೆ ಸಿಗುತ್ತೆ ಅಂತ. ಹೀಗಾಗಿ ಚೆನ್ನಾಗಿದೆ ದಿವಸ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ನೀವು ಏನಾದರೂ ವಿಷಯಗಳನ್ನು ಮಂಡನೆ ಮಾಡಿದರೆ ಅದು ತುಂಬ ಅದಕ್ಕೆ ಮಾನ್ಯತೆ ಬರುತ್ತೆ. ಚೆನ್ನಾಗಿದೆ ಈ ದಿವಸ. ಲಾಭವೂ ಇದೆ. ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಸೌಕರ್ಯ ಕಾಣಲಿಕ್ಕೆ ಅವಕಾಶ ಇದೆ. ಇಷ್ಟ ದೇವತಾ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಈ ದಿವಸ ನೀವು ಹೇಳ್ಕೊಳ್ಬಹುದಾದ ಮಂತ್ರ, ರಾಶಿ ಗೊತ್ತಿಲ್ಲ ಅನ್ನಲಿ, ಯಾರಾದರೂ ಸರಿ ಹೇಳಬಹುದಾದ ಒಂದು ಸರಳವಾದ ಮಂತ್ರ ಗಮನಿಸಿ. ಓಂ ರಾಮಭದ್ರಾಯ ನಮಃ. ನೋಡಿ, ಭದ್ರ ಅಂದರೆ ಮಂಗಲ ಅಂತ, ರಾಮ ಅಂದರೂ ಮಂಗಲ ಅಂತ. ಮಂಗಲಗಳು ಕೂಡಿದ್ರೆ ಏನಾಗುತ್ತೆ? ಮಹಾಮಂಗಳವಾಗುತ್ತೆ. ಈ ಕಾರಣದಿಂದಾಗಿ ನಿಮಗೆ ಸಂಕಟ ಇದೆಯಾ, ವ್ಯಥೆ ಇದೆಯಾ, ನೋವಿದೆಯಾ, ಏನು ಇವತ್ತಿನ ಸಂಕಟ ಏನು, ಇವತ್ತಿನ ನೋವೇನು, ಇದರಿಂದ ನಾವು ಹೊರಬರಬೇಕು ಅಂತಂದರೆ ಈ ಹೊತ್ತಿನ ಈ ಒಂದು ದುರಿತ ಅಂತ ಕರೀತಾರೆ, ಅದರಿಂದ ನಾವು ಹೊರಬರಬೇಕು ಅಂದರೆ ನೋಡಿ, ಈ ಒಂದು ಸರಳವಾದ ಮಂತ್ರ ಇದು. ಇದನ್ನು ಹೇಳ್ಕೊಳ್ಳಿ, ತುಂಬ ತುಂಬ ಸಹಾಯವಾಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.